ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಜನವರಿ 1, 2025 ಆವಾಗಲೇ ಹೊಸ ವರ್ಷ ಶುರು ಕೂಡ ಆಯಿತು. ಈ ಹೊಸ ವರ್ಷದಲ್ಲಿ ನಾನು ಮೊದಲನೇದಾಗಿ ತೊಗೊಳ್ತಾ ಇರುವಂಥ ಗಿಡ ಯಾವುದು ಅಂತಂದರೆ ದಾಸವಾಳ. ಇವತ್ತೊಬ್ಬರು ಫ್ರೆಂಡ್ ಕಮೆಂಟ್ ಮಾಡ್ತಾಯಿದ್ರು, ನಾನು 10ರಿಂದ 12 ದಾಸವಾಳ ಗಿಡಗಳನ್ನು ತಂದು ರೀಪಾಟ್ ಮಾಡಿದೆ, ಆದರೆ ತುಂಬ ಗಿಡಗಳು ಶಾಕ್ಗೆ ಒಳಗಾಗಿ ತುಂಬಾ ಮುದುರ್ಕೊಂಡು ಬಿಟ್ಟಿದೆ, ಎಲೆಗಳೆಲ್ಲ ಉದುರ್ತಾ ಇದೆ, ಎಲೆಗಳು ಹಳದಿ ಆಗ್ತಾ ಇದೆ ಅಂತ. ಈ ಸಮಸ್ಯೆ ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಅದಕ್ಕೆ ಯಾವ ರೀತಿ ನಾವು ಕೇರ್ ಮಾಡಬೇಕು, ಯಾವ ರೀತಿ ಅವುಗಳನ್ನು ಮತ್ತೆ ನಾವು ಪುನಃ ಮೊದಲಿನ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪನಾದರೂ 1% ನಿಮಗೆ ಯೂಸ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳೋದನ್ನು ಕೂಡ ಮರಿಬೇಡಿ. ನೋಡಿ, ಈ ಗಿಡ ಕೂಡ ನಾನು ಮೊನ್ನೆ ತಾನೇ ರೀಪಾಟ್ ಮಾಡಿದ್ದೀನಿ. ಈ ಗಿಡ ನಾನು ರೀಪಾಟ್ ಮಾಡಿ ಮಿನಿಮಮ್ 3 ವರ್ಷ ಆಯಿತು. ಆ್ಯಕ್ಚುಲಿ ರೀಪಾಟ್ ಮಾಡೇ ಇಲ್ಲ. ಇದು ನಾನು ಪಾಟಲ್ಲಿ ನೆಟ್ಟಿದ್ನಲ್ಲ ಅದು ಹಾಗೇ ಇದೆ. ಕಂಪ್ಲೀಟ್ ರೂಟ್ ಬೌಂಡ್ ಆಗಿತ್ತು. ಇದರಲ್ಲಿ ಯಾವುದೇ ರೀತಿ ಮಣ್ಣು ಇರಲಿಲ್ಲ, ಯಾವುದೇ ರೀತಿ ನ್ಯೂಟ್ರಿಷನ್ಸ್ ಇರಲಿಲ್ಲ. ನಾನು ಮೇಲ್ಗಡೆಯಿಂದ ಏನು ಫರ್ಟಿಲೈಸರ್ ಮಾಡ್ತಾ ಇದ್ದೆ, ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇದ್ದೆ, ಅದಷ್ಟೇ ಇದಕ್ಕೆ ತಲುಪ್ತಾ ಇತ್ತು. ಆದರೆ ಬೇರುಗಳಿಗೆ ಯಾವುದೇ ರೀತಿ ಏರಿಯೇಷನ್ ಆಗ್ತಾ ಇಲ್ಲ. ಪ್ರತಿಯೊಂದು ಪಾರ್ಟ್ ಇದರಲ್ಲಿ ಮಣ್ಣು ಟೈಟಾಗಿ ಹೋಗಿಬಿಟ್ಟಿತ್ತು. ನೀರು ಏನು ಹಾಕ್ತಾ ಇದ್ದೆ ಅದು ಹಾಗೇ ಧಾರಾಳವಾಗಿ ಎಳೆದು ಕೆಳಗಡೆಯಿಂದ ಹೋಗ್ತಾ ಇತ್ತು. ಈ ರೀತಿ ಇದ್ದಾಗ ಇದರಲ್ಲಿ ಫ್ಲವರ್ಸ್ ಏನೋ ಬರ್ತಾ ಇದೆ, ಆದರೆ ಎಲೆಗಳು ತುಂಬಾ ಕಡಿಮೆ ಆಗೋಗ್ಬಿಟ್ಟಿತ್ತು. ಈ ರೀತಿ ಇದ್ದಾಗ ನಾನು ಸ್ವಲ್ಪ ದಿನ ಇದನ್ನು ಗಮನಿಸಿ ನೋಡಿದೆ. ಇದರಲ್ಲಿ ಗ್ರೋತ್ ತುಂಬ ಸ್ಲೋ ಆಗಿತ್ತು. ಇವಾಗ ಚಳಿ ಇರೋದ್ರಿಂದ ದಾಸವಾಳ ಗಿಡಗಳು ಆದಷ್ಟು ಬೇರುಗಳು ರೆಸ್ಟಲ್ಲೇ ಇರುತ್ತೆ, ಆದರೆ ನಾನು ಥಿಂಕ್ ಮಾಡಿರೋದಕ್ಕಿಂತ ಕಡಿಮೆನೇ ಇದರಲ್ಲಿ ಗ್ರೋತ್ ಕಾಣಿಸ್ತಾ ಇತ್ತು. ಸೊ ಈ ಕಂಡೀಷನ್ನಲ್ಲಿ ನಾನೊಂದು ಪ್ರಯೋಗ ಮಾಡಿದೆ. ಅದೇನು ಅಂತಂದರೆ ರೀಪಾಟಿಂಗ್ ಮಾಡಿದೆ. ಒಂದು 60% ಮಣ್ಣನ್ನು, ಬೇರುಗಳನ್ನು ಡಿಸ್ಟರ್ಬ್ ಮಾಡಲಿಲ್ಲ, ಆದರೆ ಕೇವಲ ಮಣ್ಣನ್ನು ಮಾತ್ರ ರಿಮೂವ್ ಮಾಡಿ ಅದರಲ್ಲಿ ಒಳ್ಳೆಯ ಸಾಯಿಲ್ ಮಿಕ್ಸ್ಚರನ್ನು ಹಾಕಿ ಮತ್ತೆ ರೀಪಾಟ್ ಮಾಡಿದ್ದೀನಿ. ನೋಡಿ, ಇದರಲ್ಲಿ ರೈಸ್ ಹಸ್ಕನ್ನು ನಾನು ಹೆಚ್ಚಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸಮಸ್ಯೆ ಕೂಡ ಅವರಿಗೂ ಬಂದಿದೆ. ಇದನ್ನು ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಏನೇನಾಗುತ್ತೆ ಅನ್ನೋದನ್ನು ಕೂಡ ಇವತ್ತು ನೋಡೋಣ. ಗಿಡವನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಅದಕ್ಕೆ ಸಡನ್ನಾಗಿ ಮಣ್ಣು ಚೇಂಜ್ ಆಗುತ್ತೆ, ಅದಿರುವಂಥ ಮನೆ ಚೇಂಜ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಇಷ್ಟು ದಿನಗಳವರೆಗೆ ಹಾಕ್ತಿರುವಂಥ ಫರ್ಟಿಲೈಸರೇ ಬೇರೆ ಆಗಿರುತ್ತೆ. ನಾವು ಸಡನ್ನಾಗಿ ತುಂಬ ಒಳ್ಳೊಳ್ಳೆಯ ಒಂದು ನ್ಯೂಟ್ರಿಷನ್ ರಿಚ್ ಫರ್ಟಿಲೈಸರ್ಸನ್ನು, ಕೆಲವೊಂದು ವಸ್ತುಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತೀವಿ. ಆ ಗಿಡ ಅದಕ್ಕೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದರಿಂದ ಗಿಡ ಏನು ಮಾಡುತ್ತೆ, ಕೆಲವೊಮ್ಮೆ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಶುರು ಆಗುತ್ತೆ. ಗಿಡದಲ್ಲಿ ಒಂದು ರೀತಿ ಡಲ್ನೆಸ್ ಕಾಣೋದಕ್ಕೂ ಕೂಡ ಶುರು ಆಗುತ್ತೆ. ಅಷ್ಟೇ ಅಲ್ಲ, ಗಿಡ ತುಂಬ ಸ್ಟ್ರೆಸ್ಗೊಳಗಾಗುತ್ತೆ. ಇದರಿಂದ ನಮ್ಗೇನು ಅನಿಸುತ್ತೆ ಅಂತಂದರೆ ಎಲೆಗಳೆಲ್ಲ ಮುದುರ್ಕೊಳ್ತಾ ಇದೆ, ಎಲೆಗಳಲ್ಲಿ ಯಾವುದೇ ರೀತಿ ಶೈನಿಂಗ್ ಇಲ್ಲ, ಬ್ರಾಂಚಸ್ ಎಲ್ಲ ಇನ್ನೇನು ಒಣಗುತ್ತೆ ಅನ್ನೋ ರೀತಿ ನಮಗೆ ಭಯ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಗಿಡಗಳಿಗೆ ನಾವು ಅಷ್ಟೊಂದೆಲ್ಲ ನ್ಯೂಟ್ರಿಷನನ್ನು ಹಾಕಿ ಪಾಟಿಂಗ್ ಮಿಕ್ಸ್ ಮಾಡೋದ್ರಿಂದ ಅದನ್ನು ಅದು ಸಡನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಗಿಡಗಳಿಗೆ ಕಷ್ಟ ಆಗುತ್ತೆ. ನಾನು ಎಲ್ಲಿದ್ದೆ, ಎಲ್ಲಿಗೆ ಬಂದೆ ಅನ್ನೋದು ಕೂಡ ಅವು ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಗಿಡಗಳೆಲ್ಲ ಕರ್ಲ್ ಆಗೋದಕ್ಕೆ ಶುರು ಆಗುತ್ತೆ, ಎಲೆಗಳೆಲ್ಲ ಉದುರೋದಕ್ಕೆ ಶುರು ಆಗುತ್ತೆ, ಎಲೆಗಳು ಕರ್ಲ್ ಆಗುತ್ತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಗಿಡ ತುಂಬಾ ಸ್ಟ್ರೆಸ್ಸಲ್ಲಿ ಹೋಗಿಬಿಟ್ಟಿದೆ ಅಂತ ಅನಿಸುತ್ತೆ. ಇಂಥ ಕಂಡೀಷನಲ್ಲಿ ನಾವೇನು ಮಾಡಬೇಕು, ಗಿಡವನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಸ್ವಲ್ಪ ದಿನ ವೇಟ್ ಮಾಡಬೇಕು. ಅದು ಕೂಡ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ, ಆ ಕಂಡೀಷನ್ನಲ್ಲಿ ಅದು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ವಾಟ್ರಿಂಗ್ ಮಾಡಬೇಕಾದ್ರೆ, ನೀರನ್ನು ಹಾಕಬೇಕಾದ್ರೆ ಸ್ವಲ್ಪ ಗಮನ ಕೊಟ್ಟು ಹಾಕಿ. ತುಂಬಾ ಗಿಡ ಡಲ್ ಆಗ್ತಾ ಇದೆ. ನೋಡಿ, ಈ ಗಿಡ ಕೂಡ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೆ, ಇದು ಕೂಡ ಸ್ವಲ್ಪ ಒಣಗ್ತಾ ಇದೆ. ಇಂಥ ಕಂಡೀಷನ್ನಲ್ಲಿ ನಾವು ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಗಿಡ ಒಣಗ್ತಾ ಇದೆ ಅಂತ ಕಂಟಿನ್ಯೂಸ್ ಆಗಿ ನೀರು ಹಾಕ್ತಾ ಹೋದರೆ ಬೇರುಗಳು ಕೊಳೆಯೋದಕ್ಕೆ ಶುರು ಆಗುತ್ತೆ. ಹಾಗಂತ ಕಂಪ್ಲೀಟಾಗಿ ನೀರು ಕೂಡ ನಿಲ್ಲಿಸೋ ಹಾಗಿಲ್ಲ. ಅದರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡಿರಬೇಕು. ಮಾಯಿಶ್ಚರ್ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುತ್ತೋ ಅಷ್ಟು ಗಿಡ ಬೇಗ ರಿಕವರ್ ಆಗುತ್ತೆ. ನೀರನ್ನು ಹಾಕಬೇಕಾದ್ರೆ ಕಂಪ್ಲೀಟ್ ಅದು ರೂಟ್ಸ್ ಎಲ್ಲ ಹಸಿ ಆಗೋವರೆಗೂ ನಾವು ನೀರನ್ನು ಹಾಕಬೇಕು. ಅಷ್ಟು ನೀರನ್ನು ನಾವು ಗಿಡಗಳಿಗೆ ಸಫಿಸಿಯೆಂಟಿಗೆ ಹಾಕಿದರೆ ಗಿಡಗಳು ಚೆನ್ನಾಗಿ ನೀರನ್ನು ಹೀರ್ಕೊಂಡು ಆಗಿರುವಂಥ ಮನೆಯ ಒಂದು ವಾತಾವರಣಕ್ಕಾಗಿರ್ಬೋದು, ಪಾಟ್ನ ಒಂದು ವಾತಾವರಣಕ್ಕಾಗಿರ್ಬೋದು ಗಿಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ.
ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಅದರಲ್ಲಿ ಹಳದಿಯಾಗಿರುವಂಥ ಬೇಡವಾಗಿರುವಂಥ ಹಾಳಾಗಿರುವಂಥ ಎಲೆಗಳನ್ನು ಸಾಧ್ಯವಾದಷ್ಟು ರಿಮೂವ್ ಮಾಡಿ ತೆಗೆದುಬಿಡಿ. ಇದರಿಂದ ಗಿಡಕ್ಕೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದರಿಂದ ಗಿಡ ಬೇಗ ರಿಕವರಿ ಕೂಡ ಆಗೋದಕ್ಕೆ ನೀವು ಸಹಾಯ ಮಾಡಿದಾಗತ್ತೆ. ನೋಡಿ, ನಾನು ಕೂಡ ಈ ಗಿಡದಲ್ಲಿ ಆಗಿರುವಂಥ ಎಲ್ಲ ಹಳದಿ ಎಲೆಗಳನ್ನು ತೆಗಿತಾ ಇದ್ದೀನಿ. ಈ ಹಳದಿಯಾಗಿರುವಂಥ ಎಲೆಗಳನ್ನು ತೆಗೆಯೋದ್ರಿಂದ ಗಿಡಕ್ಕೆ ಒಂದು ಒಳ್ಳೆಯ ಲುಕ್ ಬರುತ್ತೆ. ಅಷ್ಟೇ ಅಲ್ಲ, ಗಿಡ ಸ್ವಲ್ಪ ಕಾಣೋದಕ್ಕೂ ಕೂಡ ಫ್ರೆಶ್ ಆಗಿ ಕಾಣುತ್ತೆ. ಇದರಿಂದ ಗಿಡದ ಒಂದು ಸ್ವಲ್ಪ ಭಾರ ಕೂಡ ಕಡಿಮೆಯಾಗಿ ನಾವು ಹಾಕಿರುವಂಥ ನ್ಯೂಟ್ರಿಷನ್ ಗಿಡ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಜೊತೆಗೆ ನಿಮಗೆ ಬ್ರಾಂಚಸ್ ಏನಾದರೂ ಸ್ವಲ್ಪ ಡಲ್ ಆಗಿದೆ, ಬ್ರಾಂಚಸ್ ತುಂಬ ಒಣಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಲೈಟಾಗಿ ಟ್ರಿಮ್ ಕೂಡ ಮಾಡ್ಬೋದು. ಇದರಿಂದ ಗಿಡದ ಇನ್ನಷ್ಟು ಭಾರವನ್ನು, ಇನ್ನಷ್ಟು ಅದರಲ್ಲಿ ಉಂಟಾಗ್ತಿರುವಂಥ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಿ ಗ್ರೋತ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ಇದರಿಂದ ಸಹಾಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಗಿಡವನ್ನು ರೀಪಾಟ್ ಮಾಡಿದ ನಂತರ ಸಾಧ್ಯವಾದಷ್ಟು ಶೇಡಲ್ಲಿಡಿ. ಟೈಮ್ ಟು ಟೈಮ್ ಅದರಲ್ಲಿ ಗ್ರೋತ್ ಆಗ್ತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ, ವಿಸಿಬಲ್ ಗ್ರೋತ್ ಅಂತಂದರೆ ನಿಮಗೆ ಪಾಸಿಟಿವ್ ಗ್ರೋತ್ ಕಾಣಿಸ್ತಾ ಇದೆ, ಅದರಲ್ಲಿ ಒಳ್ಳೆಯ ಒಂದು ಸೂಚನೆ ಕಾಣಿಸ್ತಾ ಇದೆ ಅಂದಾಗ ಮಾತ್ರ ನೀವು ಸ್ವಲ್ಪ ಅದನ್ನು ಸೆಮಿ ಶೇಡಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ. ಸೆಮಿ ಶೇಡ್ನಿಂದ ಸ್ವಲ್ಪ ಮತ್ತೆ ಅದರಲ್ಲಿ ಚೇಂಜಸ್ ಆದ ನಂತರ ಸ್ವಲ್ಪ ಬ್ರೈಟ್ ಲೈಟಲ್ಲಿ 1 ಗಂಟೆ, ಅರ್ಧ ಗಂಟೆ ಬಿಸಿಲಲ್ಲಿಡಿ. ಆ ನಂತರ 1 ಗಂಟೆ ನಂತರ 2 ಗಂಟೆ ಬಿಸಿಲು, ಹೀಗೆ ಸ್ವಲ್ಪ ಹೆಚ್ಚು ಮಾಡ್ತಾ ಅದರಲ್ಲಿ ಗ್ರೋತ್ ಕಾಣಿಸಿಕೊಂಡ ನಂತರ ಅದನ್ನು ನೀವೇನು ಮಾಡಬೇಕು, 4 ರಿಂದ 5 ಗಂಟೆಗಳ ಬಿಸಿಲಿನಲ್ಲಿ ಶಿಫ್ಟ್ ಮಾಡೋದು ಒಳ್ಳೆಯದು. ನೋಡಿ, ಹಳದಿ ಎಲೆಗಳನ್ನು ತೆಗೆದ ನಂತರ ಗಿಡ ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಈ ರೀತಿ ನೀವು ಮಾಡೋದ್ರಿಂದ ಗಿಡಕ್ಕೆ ಇನ್ನೂ ಹೆಚ್ಚು ನೀವು ಗ್ರೋತ್ ಪಡ್ಕೊಳ್ಳೋದಕ್ಕೆ ಪ್ರಮೋಟ್ ಮಾಡಿದಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಗಿಡ ಒಣಗಿದೆಯಾ ಇಲ್ವಾ ಅನ್ನೋದಕ್ಕೆ ಇದೊಂದು ಸೂಚನೆ. ನೀವು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ನೋಡಿ, ಅದು ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇದೆ ಅಂತಂದರೆ ಗಿಡ ಇನ್ನೂ ಒಣಗಿಲ್ಲ ಅಂತ ಅರ್ಥ. ನೀವು ಇನ್ನೂ ಅದನ್ನು ಬದುಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಅಂತಲೇ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಗಿಡವನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಆ ಪಾಟನ್ನು ಮೇಲಿನ ಮೇಲೆ ಎತ್ತಾಡೋದಾಗಲಿ, ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದಾಗಲಿ ಮಾಡಬೇಡಿ. ಇದರಿಂದ ಗಿಡದ ಒಂದು ರೂಟ್ಸ್ ಆಗಿರ್ಬೋದು, ಅದರ ಒಂದು ಸ್ಟೆಮ್ ಆಗಿರ್ಬೋದು, ಮೇಲಿನ ಮೇಲೆ ಅಲುಗಾಡಿ ಅದು ರಿಕವರ್ ಆಗೋದ್ರ ಬದಲಾಗಿ ಇನ್ನೂ ಹೆಚ್ಚು ಟ್ರಾನ್ಸ್ಪ್ಲಾಂಟ್ ಶಾಕ್ಗೆ ಒಳಗಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಅದು ಎಲ್ಲಿದೆಯೋ ಅಲ್ಲೇ ಇಡಿ. ರಿಕವರ್ ಆದ ನಂತರ ಅದನ್ನು ಸ್ವಲ್ಪ ನೀವು ಬಿಸಿಲಿಗೆ ತರೋದು ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಗಿಡಕ್ಕೆ ಡೈಲಿ 2 ರಿಂದ 3 ಬಾರಿ ಸಾಧ್ಯವಾದಷ್ಟು ಈ ರೀತಿ ನೀರಿನಿಂದ ಮಿಸ್ಟಿಂಗ್ ಅಂತಂದರೆ ಸ್ಪ್ರೇ ಮಾಡಿ. ಇದರಿಂದ ಗಿಡ ಸ್ವಲ್ಪ ಫ್ರೆಶ್ ಆಗಿ ಅನುಭವ ಪಡ್ಕೊಳ್ಳುತ್ತೆ. ಇನ್ನೂ ಅದು ಗ್ರೀನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಸ್ಟೆಮ್ಸ್ ಸಾಫ್ಟ್ ಆಗೋದ್ರಿಂದ ಬೇಗ ಅದು ಚಿಗುರು ಬರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದರಲ್ಲಿ ನೀವು 2 ರಿಂದ 3, 4 ದಿನಕ್ಕೊಮ್ಮಾದರೂ ಅಥವಾ ವಾರಕ್ಕೊಮ್ಮೆನಾದರೂ ಎಪ್ಸಮ್ ಸಾಲ್ಟ್ ನೀರಿನಿಂದ ಸ್ಪ್ರೇ ಮಾಡೋದ್ರಿಂದ ಗಿಡ ಏನಾಗುತ್ತೆ ಅಂತಂದರೆ ಆಹಾರ ಪ್ರೊಡ್ಯೂಸ್ ಮಾಡೋದಕ್ಕೆ, ಗಿಡದಲ್ಲಿ ಗ್ರೀನ್ರಿ ಹೆಚ್ಚಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಆದರೆ ಗ್ರೀನ್ರಿ ಹೆಚ್ಚಾಗುತ್ತೆ ಅಂತಂದ ಎಪ್ಸಮ್ ಸಾಲ್ಟನ್ನು ನೀವು ಮೇಲಿನ ಮೇಲೆ ಕೂಡ ಯೂಸ್ ಮಾಡಬೇಡಿ, ಕೇವಲ ವಾರಕ್ಕೊಮ್ಮೆ ಮಾತ್ರ ಹಾಕೋದು ಒಳ್ಳೆಯದು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಗಿಡದಲ್ಲಿ ಗ್ರೋತ್ ಕಾಣಿಸ್ತಾ ಇಲ್ಲ ಅಂತಂದ ಮೇಲಿನ ಮೇಲೆ ಫರ್ಟಿಲೈಸರ್ ಕೂಡ ಮಾಡಬೇಡಿ. ನೀವು ರಿಪಾಟ್ ಮಾಡಬೇಕಾದ್ರೆ ಏನು ಫರ್ಟಿಲೈಸರ್ ಹಾಕಿರ್ತೀರಲ್ಲ ಅದು 1 ತಿಂಗಳವರೆಗೆ ಅದಕ್ಕೆ ಸಫಿಸಿಯೆಂಟ್ ಆಗಿರುತ್ತೆ. ಮೇಲಿನ ಮೇಲೆ ನಾವು ಫರ್ಟಿಲೈಸರ್ ಹಾಕೋದ್ರಿಂದ ಗಿಡದ ರೂಟ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ, ಗಿಡದಲ್ಲಿ ಬರ್ತಿರುವಂಥ ಗ್ರೋತ್ ಕೂಡ ಬರ್ನ್ ಆಗಿ ಮತ್ತೆ ಗಿಡ ಇನ್ನಷ್ಟು ಸ್ಟ್ರೆಸ್ಗೆ ಕೂಡ ಒಳಗಾಗುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ, ಗಿಡ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಎಲೆಗಳಲ್ಲಿ ತುಂಬ ವೀಕ್ ಆಗಿರೋದ್ರಿಂದ ಎಲೆಗಳ ಹಿಂಬದಿಯಲ್ಲಿ ಕೆಲವೊಮ್ಮೆ ಇನ್ಸೆಕ್ಟ್ಸ್ ಕೂಡ ಬಂದು ಕೂತ್ಕೊಂಡು ಗಿಡವನ್ನು ಇನ್ನಷ್ಟು ಡ್ಯಾಮೇಜ್ ಕೂಡ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಮೇಲಿನ ಮೇಲೆ ಎಲೆಗಳ ಹಿಂದೆ ಬ್ರಾಂಚಸ್ನ ಮಧ್ಯದಲ್ಲಿ ಏನು ಮೊಗ್ಗುಗಳು ಬರ್ತಾ ಇರುತ್ತೆ ಅಲ್ಲಿ ನೀವು ಚೆನ್ನಾಗಿ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಕೀಟಗಳು, ಇನ್ಸೆಕ್ಟ್ಸ್ ಕಾಣಿಸ್ತಾ ಇದೆ ಅಂತಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ ಕೂಡ ಗಿಡವನ್ನು ನೀವು ತುಂಬ ಈಸಿಯಾಗಿ ರಿಕವರ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋನಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ನಿಂದ ಗಿಡವನ್ನು ಯಾವ ರೀತಿ ನಾವು ಮತ್ತೆ ಪುನಃ ಅದನ್ನು ರಿಕವರ್ ಮಾಡ್ಕೊಳ್ಬೇಕು, ಅದನ್ನು ಹೆಲ್ದಿಯಾಗಿ ಗ್ರೋ ಮಾಡಬೇಕು ಅನ್ನೋದನ್ನು ಸಾಧ್ಯವಾದಷ್ಟು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನಾನು ಕೂಡ ಈ ವಿಡಿಯೋನಲ್ಲಿ ಈ ಗಿಡವನ್ನು ತೋರಿಸಿರೋ ಉದ್ದೇಶ ಏನು ಅಂತಂದರೆ, ಈ ಗಿಡ ರಿಕವರಿ ಆಗುತ್ತಾ ಇಲ್ವಾ ಅನ್ನೋದು ಕೂಡ ನನಗೂ ಒಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಸೊ ಈ ಒಂದು ಗಿಡ ರಿಕವರ್ ಆದ ನಂತರ ನಾನು ನಿಮಗೆ ಮತ್ತೆ ವಿಡಿಯೋ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.